ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಆಯುರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಯಾವುದೇ ಒಂದು ರೋಗಿಗಳಿಗೂ ಕೊನೆಯ ಹಂತದಲ್ಲಿ ಪ್ಯಾಲಿಯೇಟಿವ್ ಕೇರ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲಿ ಜೊತೆಗೆ ಈ ಪ್ಯಾಲಿಯೇಟಿವ್ ಅಂದ್ರೆ ಯಾವುದೇ ಒಂದು ರೋಗಿಗಳ ಮನೆಯಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇರುತ್ತೆ, ಒಂದಷ್ಟು ಪ್ರಶ್ನೆಗಳು ಕೂಡ ಅವರ ತಲೆಯಲ್ಲಿ ಮೂಡುತ್ತೆ. ಇನ್ನೇನು ಮಾಡೋದು ಅನ್ನೋ ಒಂದು ಭಯ ಕೂಡ ಅವ್ರ ಮನೆಯವರಿಗೆ ಮೂಡುತ್ತೆ. ಅದಕ್ಕಾಗಿ ಒಂದು ಬೆಸ್ಟ್ ಮೆಡಿಸಿನ್ ಅಂದ್ರೆ ಪ್ಯಾಲಿಯೇಟಿವ್ ಕೇರ್ ಅಂತಾನೆ ಹೇಳ್ಬೋದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಕುಮಾರ ಸಂಜಯ್ ಅವರು. ಬನ್ನಿ ಮೊದಲಿಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಎಸ್, ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಒಂದಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ. ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಏನು, ಜೊತೆಗೆ ಏನಂದ್ರೆ ಈ ಪ್ಯಾಲಿಯೇಟಿವ್ ಕೇರ್ ಟ್ರೀಟ್ಮೆಂಟ್ಗೂ ಹಾಸ್ಪಿಟಲಲ್ಲಿ ಪೇಷಂಟ್ಗೆ ಕೊಡುವಂತ ಟ್ರೀಟ್ಮೆಂಟ್, ಈ ಎರಡೂ ಟ್ರೀಟ್ಮೆಂಟ್ಗಳಿಗೆ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಈಗ ಕ್ಯಾನ್ಸರ್ ಬಗ್ಗೆ ನಾವು ಹೇಳೋದಾದ್ರೆ, ಕ್ಯಾನ್ಸರ್ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಕಾಯಿಲೆ ಆಗೋಗಿದೆ ಈಗ. ಆ್ಯಂಡ್ ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ, ಒಂದು ವರ್ಷದಲ್ಲಿ ಎಷ್ಟು ಜನಕ್ಕೆ ಕ್ಯಾನ್ಸರ್ ಡಯಾಗ್ನೈಸ್ ಆಗುತ್ತೆ ಅನ್ನೋದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಮಲ್ಟಿಪಲ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇಂಥದ್ರಲ್ಲಿ ನಾವು ನೋಡಿದಾಗ ಕ್ಯಾನ್ಸರ್ಗೆ ಎರಡು ಥರ ಟ್ರೀಟ್ಮೆಂಟ್ ಇದೆ. ಒಂದು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತ, ಅದನ್ನು ಕ್ಯೂರ್ ಮಾಡ್ತಕ್ಕಂಥ ಇಂಟೆನ್ಷನ್ಲಿ ಮಾಡ್ತಕ್ಕಂಥ ಟ್ರೀಟ್ಮೆಂಟು ಕ್ಯೂರೇಟಿವ್ ಟ್ರೀಟ್ಮೆಂಟ್. ಅದನ್ನು ಹಾಸ್ಪಿಟ್ಲಲ್ಲಿ ಮಾಡ್ತೀವಿ. ಅದು ಸರ್ಜರಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ರೇಡಿಯೋಥೆರಪಿ ಆಗಿರ್ಬೋದು, ಅಥವಾ ಹೊಸದಾಗಿ ಬಂದಿರತಕ್ಕಂಥ ಇಮ್ಯುನೋಥೆರಪಿ ಆ ಥರದ್ದಾಗಿರ್ಬೋದು. ಇದೆಲ್ಲ ಒಂದು ಅಥವಾ ಎರಡು ವಿಧಾನಗಳನ್ನು ಕಂಬೈನ್ ಮಾಡಿ ಮಾಡ್ತೀವಿ. ಯಾರೂ ಒಂದೇ ಬರೀ ಸರ್ಜರಿನೇ ಮಾಡಲ್ಲ. ಎಲ್ಲದಕ್ಕೂ ಸರ್ಜರಿ ಪ್ಲಸ್ ಕೀಮೋಥೆರಪಿ, ಕೆಲವು ಸತಿ ಕೀಮೋಥೆರಪಿ ಕೊಟ್ಟ ಮೇಲೆ ಸರ್ಜರಿ, ಇದೆಲ್ಲ ಹಾಸ್ಪಿಟ್ಲಲ್ಲಿ ಮಾಡ್ತಕ್ಕಂಥದ್ದು. ಇದರ ಇಂಟೆಂಟ್ ಏನು, ಅದನ್ನು ಕ್ಯೂರ್ ಮಾಡಬೇಕು ಅಂತ. ಆದರೆ ನೀವೊಂದು ಅರ್ಥ ಮಾಡ್ಕೋಬೇಕು, ಕ್ಯಾನ್ಸರ್ನಲ್ಲಿ ಈ ಕೊನೆಯ ಸ್ಟೇಜ್ ಅಂತ ಒಂದು ಬರುತ್ತೆ, 4th ಸ್ಟೇಜ್. ಯಾಕಂದರೆ ಕ್ಯಾನ್ಸರ್ ಒಂದೇ ಜಾಗದಲ್ಲಿ ಇರಲ್ಲ, ಹರಡುತ್ತೆ, ತನ್ನ ಸುತ್ತಮುತ್ತ ಹರಡುತ್ತೆ. ಮತ್ತು ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಇರೋರಿಗೆ ಅದು ಬೋನ್ಸ್ಗೆ ಹರಡ್ಬೋದು, ಬ್ರೈನ್ಗೆ ಹರಡ್ಬೋದು, ಲಿವರ್ಗೆ ಹರಡ್ಬೋದು. ಈ ಹರಡಿದಾಗ ಕ್ಯಾನ್ಸರು, ಆ ಹರಡಿದ್ದನ್ನು ಕೂಡ ಕೆಲವು ಟ್ರೀಟ್ಮೆಂಟ್ಗಳಿದೆ ಮಾಡಬೇಕು. ರೇಡಿಯೋಥೆರಪಿ ಕೊಡ್ತಾರೆ, ಕೀಮೋಥೆರಪಿ ಕೊಡ್ತಾರೆ. ಆದರೆ ಒಂದು ಸ್ಟೇಜ್ ಬಂದಾಗ ಇನ್ನೇನು ಮಾಡೋಕ್ಕಾಗಲ್ಲ ಇದಕ್ಕೆ. ಯಾಕಂದರೆ ಕ್ಯಾನ್ಸರ್ ಅಷ್ಟು ಆಗೋಗಿರೋದ್ರಿಂದ ಇನ್ನು ಮತ್ತೆ ಅದನ್ನು ಗುಣ ಮಾಡೋದು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅಂಥವ್ರಿಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಕೊಡ್ತೀವಿ. ಪ್ಯಾಲಿಯೇಟಿವ್ ಕೇರ್ ಅಂತಂದರೆ ಉಪಶಮನಕಾರಿ ಚಿಕಿತ್ಸೆ. ಈಗ ಈ ಕ್ಯಾನ್ಸರ್ನಿಂದ ಬಳಲ್ತಾ ಇರೋರಿಗೆ ಅವರ ನೋವು, ಅವರ ಸಂಕಟ, ಅವರು ಊಟ ಮಾಡೋದಕ್ಕಾಗೋದಿಲ್ಲ, ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ಬೋದು, ಯಾವ ಅಂಗಗಳಲ್ಲಿ ಕ್ಯಾನ್ಸರ್ ಹರಡಿದೆ ಅನ್ನೋದ್ರ ಮೇಲೆ ಅವ್ರ ಸಿಂಪ್ಟಮ್ಸು, ಸೈನ್ಸ್ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಉಪಶಮನ ಮಾಡ್ತಕ್ಕಂಥ ಚಿಕಿತ್ಸೆನೇ ಪ್ಯಾಲಿಯೇಟಿವ್ ಕೇರ್. ಪ್ಯಾಲಿಯೇಟಿವ್ ಕೇರಲ್ಲಿ ಕ್ಯೂರ್ ಮಾಡೋದಲ್ಲ ಗುರಿ. ಅವರು ಇರುವಷ್ಟು ದಿನ ಅವರ ಲೈಫ್ ಸ್ಪ್ಯಾನ್ನಲ್ಲಿ ಅವರಿಗೆ ನೋವಿಲ್ಲದಂಗೆ, ಅವರಿಗೆ ಕಸಿವಿಸಿ ಇಲ್ಲದ ಹಾಗೆ ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದು, ಇದ್ದಿದ್ರಲ್ಲಿ ಸಂತೋಷವಾಗಿ ಇಟ್ಕೊಳ್ಳೋದು, ಇದನ್ನು ಮಾಡ್ತಕ್ಕಂಥದ್ದು ಪ್ಯಾಲಿಯೇಟಿವ್ ಕೇರ್. ಈಗ ಆಸ್ಪತ್ರೆಯಲ್ಲಿ ಮಾಡ್ತಕ್ಕಂಥ ಟ್ರೀಟ್ಮೆಂಟು ಕಂಪ್ಲೀಟ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದರ ಇಂಟೆನ್ಷನ್ ಇಸ್ ಟು ಕ್ಯೂರ್ ದ ಡಿಸೀಸ್, ನಾಟ್ ಟು ಕಂಟ್ರೋಲ್ ದ ಡಿಸೀಸ್ ಆರ್ ಗಿವ್ ಸಿಂಪ್ಟಮ್ಯಾಟಿಕ್ ಕೇರ್. ಅಲ್ಲಿ ಕೂಡ ಪ್ಯಾಲಿಯೇಟಿವ್ ಕೇರ್ ಅಪ್ಲೈ ಆಗುತ್ತೆ. ಯಾಕಂದರೆ ಸಿಂಪ್ಟಮ್ಸ್ ಅನ್ನೋದು ಸರ್ವೇ ಸಾಮಾನ್ಯ. ನೀವು ಎಲ್ಲ ಇವಾಗ ಕೀಮೋಥೆರಪಿ ಒಂದು ತೊಗೊಂಡ್ರೆ, ಆ ಕೀಮೋಥೆರಪಿ ತಗೊಳ್ಳುವಾಗ ಆ ಮನುಷ್ಯ ಅನುಭವಿಸ್ತಾ ಇರತಕ್ಕಂಥ ವಾಂತಿ ಬರೋದಾಗಲಿ, ಹೊಟ್ಟೆ ಸಂಕಟ ಆಗೋದಾಗಲಿ ಬೇಕಾದಷ್ಟಿರುತ್ತೆ. ತುಂಬ ಜನರಿಗೆ ಕೀಮೋಥೆರಪಿ ನಾಳೆ ಶುರು ಆಗುತ್ತೆ ಅಂದರೆ ಇವತ್ತೇ ಜ್ವರ ಬರುತ್ತೆ, ಆ ಥರ ಎಲ್ಲನೂ ಇದೆ. ಅಂಥದ್ದಕ್ಕೂ ಉಪಶಮನಕಾರಿ ಚಿಕಿತ್ಸೆ ಪ್ಯಾಲಿಯೇಟಿವ್ ಕೇರ್ ಅಪ್ಲಿಕಬಲ್ಲು. ಆದರೆ ಆ ಪೀರಿಯಡ್ಗೆ ಅಪ್ಲಿಕಬಲ್ ಅಷ್ಟೇ. ಅದು ಇನ್ನು ಕೊನೆ ಸ್ಟೇಜಲ್ಲಿ ಪ್ಯಾಲಿಯೇಟಿವ್ ಕೇರ್ ಒಂದೇ ಸಾಧ್ಯ ಆಗೋದು, ಬೇರೆ ಇನ್ನೇನು ಸಾಧ್ಯ ಆಗಲ್ಲ. ಯಾಕಂದರೆ ಕ್ಯೂರ್ ಮಾಡೋದಕ್ಕೆ ಬರೋದಿಲ್ಲ ಆಗ. ಸೊ ಅಂಥ ಪೇಷಂಟ್ಸ್ಗೆ ನಾವು ಪ್ಯಾಲಿಯೇಟಿವ್ ಕೇರ್ ಚಿಕಿತ್ಸೆ ಕೊಡ್ತೀವಿ. ಇವಾಗ ಕೆಲವೊಬ್ಬರಿಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಬಹುದು. ಹಾಗಾದ್ರೆ ರೋಗ ಇರುವಂತವ್ರಿಗೆ ಮಾತ್ರ ಈ ಪ್ಯಾಲಿಯೇಟಿವ್ ಕೇರ್ ಅನ್ನೋದು ಹೆಲ್ಪ್ ಆಗತ್ತಾ ಅಂತ, ಅಂಥವರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಪ್ಯಾಲಿಯೇಟಿವ್? ರೋಗ ಇಲ್ಲದೆ ಇರೋರಿಗೆ ಅಂದ್ರೆ ಇನ್ನೇನು ಅಂದ್ರೆ ವಯೋಸಹಜ ಇರೋರಿಗೆಲ್ಲ ಹೆಂಗೆ ಇದು ಹೆಲ್ಪ್ ಆಗುತ್ತೆ? ಅಂಥವ್ರಿಗೆ ನಾವು ಅದನ್ನು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳೋದಿಲ್ಲ, ಎಲ್ಡರ್ ಕೇರ್ ಅಂತ ಹೇಳ್ತೀವಿ. ಈಗ ವಯಸ್ಕರಿಗೆ ಉಪಶಮನಕಾರಿ ಚಿಕಿತ್ಸೆ ಅಂತ ನಾನು ಹೇಳ್ತೀನಿ. ಕೇರ್ ಕೂಡ ಇಲ್ಲಿ ಸಿಗುತ್ತೆ, ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಕ್ಯಾನ್ಸರ್ ರೋಗಿಗಳು ಒಂದು ಟೈಪ್ ಆಫ್ ಡಿಸೀಸ್ ಅಂತ ಹೇಳ್ಬೋದು ಅಷ್ಟೇ. ಆದರೆ ಈ ಪ್ಯಾಲಿಯೇಟಿವ್ ಕೇರ್ ಆಗಲಿ, ಎಲ್ಡರ್ ಕೇರ್ ಆಗಲಿ ನಾವು ಮಾಡ್ತಕ್ಕಂಥದ್ದು ಬರೀ ಕ್ಯಾನ್ಸರ್ಗೆ ಮಾತ್ರ ಅಲ್ಲ. ಈಗ ನೋಡಿ, ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ತನ್ನ ಸ್ವಂತವಾದ ದೇಹವನ್ನು, ತನ್ನ ಜೀವನನ ನಡೆಸೋದಕ್ಕೆ ಕಷ್ಟ ಆಗತ್ತೆ. ಅವನಿಗೆ ಬೇಕಾದಷ್ಟು ಸಹಾಯ ಬೇಕಾಗತ್ತೆ. ಯಾಕೆ ವಯಸ್ಕರಾದವ್ರಿಗೆ ಬೀಳೋ ಭಯ ಜಾಸ್ತಿ ಇರುತ್ತೆ. ಬಿದ್ದರೆ ಫ್ರ್ಯಾಕ್ಚರ್ ಆಗುತ್ತೆ, ಅದು ಹಿಪ್ ಬೋನ್ನಲ್ಲಾಗ್ಬೋದು ಅಥವಾ ಸ್ಪೈನಲ್
ಕಾಲಮ್ ಅಂತ ಕರಿತೀವಿ, ವರ್ಟಿಬ್ರಲ್ ಕಾಲಮ್, ಅದರಲ್ಲಿ ಫ್ರ್ಯಾಕ್ಚರ್ ಆಗ್ಬೋದು, ಲಾಂಗ್ ಬೋನ್ಸ್ನಲ್ಲಿ ಆಗ್ಬೋದು. ಈ ಫ್ರ್ಯಾಕ್ಚರ್ಸ್ ಆದಾಗ ಈ ವಯಸ್ಕರಿಗೆ ನಡಿಲಿಕ್ಕಾಗಲ್ಲ, ಬೆಡ್ ಮೇಲೆ ಕನ್ಫೈನ್ ಆಗ್ತಾರೆ, ಅವರು ಹಾಸಿಗೆ ಹಿಡಿತಾರೆ. ಇಂಥವರಿಗೂ ಪ್ಯಾಲಿಯೇಟಿವ್ ಕೇರ್ ಚಿಕಿತ್ಸೆ ಅತ್ಯುತ್ತಮವಾಗಿ ಇದೆ. ಮನೆಯಲ್ಲೇ ಅವರನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಅವರಿಗೆ ನೋವಿಲ್ಲದ ಹಾಗೆ, ತೊಂದರೆಗಳಿಲ್ಲದ ಹಾಗೆ ಮೇಂಟೈನ್ ಮಾಡ್ತಕ್ಕಂಥದ್ದು, ಅವರ ದೈನಂದಿನ ಚಟುವಟಿಕೆಗಳಿಗೆ ಆದಷ್ಟು ಪ್ರೋತ್ಸಾಹದಾಯಕವಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು. ಅದನ್ನೆಲ್ಲ ಬಿಟ್ಟುಬಿಡಿ ಅಂತ ನಾವು ಹೇಳಬಾರ್ದು. ಯಾಕಂದರೆ ಮನುಷ್ಯ ಏನೂ ಮಾಡದೆ ಸುಮ್ಮನೆ ಇರೋಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಅವನನ್ನು ಒಂದು ಪ್ರೊಡಕ್ಟಿವ್ ಆಗಿ, ಸಂತೋಷವಾಗಿ ಇಟ್ಟಿರೋದಕ್ಕೆ ನಾವು ಟ್ರೈ ಮಾಡಬೇಕು. ಅಂಥವ್ರಿಗೂ ಕೂಡ ಈ ವಯಸ್ಕರ ಚಿಕಿತ್ಸೆ ಅಂತ ಹೇಳ್ತೀವಿ, ಅಂಥದ್ದು ಅವೈಲಬಿಲಿಟಿ ಇದೆ. ಈಗ ಕೆಲವರಿಗೆ ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗಿರ್ಬೋದು. ಈ ಸ್ಟ್ರೋಕ್ ಒಂದು ಸತಿ ಆದರೆ ಈ ಪ್ಯಾರಾಲಿಸಿಸ್ ಆಗುತ್ತೆ, ಒಂದು ಭಾಗ ದೇಹದ್ದು ಯಾವುದಾದ್ರು ಒಂದು ಭಾಗ. ಅದು ಜಾಸ್ತಿ ಕೈ ಕಾಲು ಎರಡೂ ಇನ್ವಾಲ್ವ್ ಆಗಿ ಪ್ಯಾರಾಲಿಸಿಸ್ ಆದರೆ ಸ್ವಲ್ಪ ಜಾಸ್ತಿನೇ ಸ್ಟ್ರೋಕ್ ಆಗಿದೆ ಅಂತ ಅರ್ಥ. ಅಂಥವ್ರಿಗೂ ಕೂಡ ನಮ್ಮಲ್ಲಿ ಉಪಶಮನಕಾರಿ ಚಿಕಿತ್ಸೆ ಇರುತ್ತೆ. ನಾವು ಬರೀ ಔಷಧಿ ಮಾತ್ರೆಗಳಿಂದ ಕ್ಯೂರ್ ಮಾಡೋದಲ್ಲ, ಕ್ಯೂರ್ ಅಂದರೆ ಕಂಟ್ರೋಲ್ ಮಾಡೋದಲ್ಲ. ಅದನ್ನು ಫಿಸಿಯೋಥೆರಪಿ, ವ್ಯಾಯಾಮಗಳಿರ್ಬೋದು, ಅವರನ್ನು ಪ್ಯಾಸಿವ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಫಿಸಿಯೋಥೆರಪಿ ಡಾಕ್ಟರ್ಸ್ ಕೂಡ ಇದ್ದಾರೆ. ಅವರು ರೋಗಿಯನ್ನು ಒಂದು ಸಮಗ್ರವಾಗಿ ನೋಡಿ ಅವರಿಗೆ ಏನು ಪರ್ಟಿಕ್ಯುಲರ್ ಎಕ್ಸಸೈಸಸ್ ಅವ್ರಿಗೆ ಮಾಡಿಸ್ಬೇಕು, ಯಾವುದನ್ನು. ಇವಾಗ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನ ಹಾಸಿಗೆ ಮೇಲೆ ಮಲಗಿಸ್ಬಿಟ್ರೆ ಅವನು ಓಡಾಡದೇ ಇದ್ದರೆ, ಅವನ ಕೈಕಾಳುಗಳನ್ನು ಅವನು ಯೂಸ್ ಮಾಡದೇ ಇದ್ದರೆ ಕಾಲುಗಳಲ್ಲಿ ವೆಯಿನ್ಸ್ನಲ್ಲಿ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇದೆ. ಇದನ್ನು ಥ್ರಾಂಬೋಫ್ಲಬೈಟಿಸ್ ಅಂತ, ಡೀಪ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಇದನ್ನು ನಾವು ಡೀಪ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಇದನ್ನು ನಾವು ಪ್ರಿವೆಂಟ್ ಮಾಡಬೇಕು. ಆದ್ದರಿಂದ ಏನಾಗುತ್ತೆ, ಈ ಕಾಲುಗಳಲ್ಲಿ ಅದಕ್ಕೆ ವ್ಯಾಯಾಮ ಬೇಕು. ಸೊ ದಟ್ ಆ ರಕ್ತ ಕಾಲಿನಿಂದ ವಾಪಸ್ ಹೃದಯದ ಕಡೆ ಬರಬೇಕು. ಒಂದೇ ಸಮ ಹಾಸಿಗೆ ಮೇಲೆ ಮಲಗಿರೋ ರೋಗಿಗೆ ಅದು ತಾನೇ ಸಾಧ್ಯ ಆಗೋದಿಲ್ಲ. ಅಂಥದಕ್ಕೆ ಫಿಸಿಯೋಥೆರಪಿ ಮಾಡ್ತೀವಿ. ಪ್ಯಾಸಿವ್ ಫಿಸಿಯೋಥೆರಪಿ, ಆ್ಯಕ್ಟಿವ್ ಫಿಸಿಯೋಥೆರಪಿ ಇರುತ್ತೆ. ನೋವು ಜೊತೆಯಲ್ಲೇ ಇದ್ದಾಗ ಅದಕ್ಕೆ ಉಪಶಮನಕಾರಿ ಮಾತ್ರೆಗಳು, ಔಷಧಿಗಳು ಅದಕ್ಕೆ ಮಾಡ್ತೀವಿ. ಸೊ ಹೀಗೆ ಒಂದು ಎಲ್ಲ ವಿಧವಾದ ಚಿಕಿತ್ಸೆಗಳನ್ನು ಸೇರಿಸ್ಕೊಂಡು ವಯಸ್ಕರಿಗೆ ಚಿಕಿತ್ಸೆ ಮಾಡಬೇಕಾಗತ್ತೆ ನಾವು. ಇವಾಗ ಏನಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ರು ವರ್ಕಿಗೆ ಹೋಗ್ತಾರೆ. ಮನೆಯಲ್ಲಿ ಎಲ್ಡರ್ ಪೇರೆಂಟ್ಸ್ನ ನೋಡೋದಕ್ಕೆ ಯಾರು ಇರಲ್ಲ. ಇನ್ನೇನು ಅವರು ಏನಾದ್ರು ಪೇಷಂಟ್ ಅಂತ ಹೇಳಿದ್ರೆ ಅವರು ನೋಡ್ಕೊಳ್ಳೋರು ಯಾರು ಇಲ್ಲ. ಅಂಥವ್ರಿಗೆ ಎಲ್ಡರ್ಲಿ ಟ್ರೀಟ್ಮೆಂಟ್ ಯಾವ ರೀತಿ, ಎಲ್ಡರ್ಲಿ ಕೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ಎರಡು ಥರ ನೋಡ್ಬೋದು ಅದನ್ನು. ಈಗ ಮನೆಯಲ್ಲಿ ಯಾರೂ ಇಲ್ಲ ಪೇಷಂಟನ್ನು ನೋಡ್ಕೊಳ್ಳೋದಕ್ಕೆ ಅನ್ನೋ ಹಾಗಿದ್ರೆ ಕೇರ್ ಟೇಕರ್ ಅಂತ ನಾವು ಪ್ರೊವೈಡ್ ಮಾಡ್ತೀವಿ. ಈಗ ನರ್ಸ್ ಆಗಿರ್ಬೋದು ಅಥವಾ ಅಟೆಂಡರ್ಸ್ ಆಗಿರ್ಬೋದು, ನಿಮ್ಮ ಸೆಂಟರಿಂದ ನಾವು ಪ್ರೊವೈಡ್ ಮಾಡ್ತೀವಿ. ಅಂದರೆ ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಈಗ ಬೆಂಗಳೂರಿನಲ್ಲಿ ಈ ಥರ ಪ್ರೊವೈಡ್ ಮಾಡ್ತಕ್ಕಂಥ ಬೇಕಾದಷ್ಟು ಏಜೆನ್ಸಿಗಳಿದ್ದಾರೆ. ಅವ್ರ ಜೊತೆ ನಾವು ಒಂದು ಅಗ್ರಿಮೆಂಟ್ ಇಟ್ಕೊಂಡು ನಮಗೆ ಸೂಟ್ ಆಗೋ ಥರ ನಮ್ಮ ಪೇಷಂಟ್ಸ್ಗೆ ಅವರು ನಮಗೆ ಬೇಕಾದ ರೀತಿಯಲ್ಲಿ ಅವರು ಸಹಾಯ ಮಾಡಿಕೊಡ್ಬೇಕು. ಆ ಒಪ್ಪಂದದ ಮೇರೆಗೆ ನಾವು ಪ್ರೊವೈಡ್ ಮಾಡ್ಬೋದು. ಅಂಥ ಕೇರ್ ಟೇಕರ್ಗಳು ಬೇಕಾದ್ರೆ ಪೇಷಂಟ್ ಜೊತೆಯಲ್ಲೇ ಇಡೀ ದಿನ ಇದ್ದು ಅವರನ್ನು ನೋಡ್ಕೊಳ್ತಾರೆ. ಮನೆಯಲ್ಲೇ ಇದ್ದು ಪೇಷಂಟ್ ಜೊತೆಲೇ ಇದ್ದು ಆ ಪೇಷಂಟ್ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೇರ್ ಟೇಕರ್ಗಳು ಮನೆಯಲ್ಲೇ ಇರ್ತಾರೆ. ಆ ಥರ ಒಂದು ಸಾಧ್ಯತೆಯೂ ಇದೆ. ಅದರ ಜೊತೆಗೆ ಕೇರ್ ಟೇಕರ್ ಒಂದೇ ಅಲ್ಲದೆ ನರ್ಸ್ಗಳು, ಅಂದರೆ ಕ್ವಾಲಿಫೈಡ್ ದಾದಿಯರು, ಅವರು ಕೂಡ ದಿವಸಕ್ಕೋ 3 ದಿವಸಕ್ಕೋ 2 ದಿವಸಕ್ಕೋ ಒಂದು ಸತಿ ವಿಸಿಟ್ ಮಾಡಿ ಪೇಷಂಟ್ಗೆ ಇಂಜೆಕ್ಷನ್ಸ್ ಕೊಡೋದಾಗಲಿ ಅಥವಾ ಪೇಷಂಟ್ಸ್ಗೆ ಎಕ್ಸಸೈಸಸ್ ಮಾಡಿಸೋದಾಗಲಿ ಈ ಥರದ್ದನ್ನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ತೊಂದರೆ ಇರುತ್ತೆ. ವಯಸ್ಸಾದ ಮೇಲೆ 3-4 ದಿವಸ ಆದರೂ ಅವರಿಗೆ ಒಂದು ಕಾನ್ಸ್ಟಿಪೇಷನ್ ಜಾಸ್ತಿಯಾಗಿ ಇದು ಮಲ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವ್ರಿಗೆ ಎನಿಮಾ ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನು ಮನೆಯಲ್ಲೇ ಕೊಡ್ಬೋದು. ಮೊದಲಾಗಿದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎನಿಮಾ ಕೊಡಿಸ್ಕೊಂಡು ವಾಪಸ್ ಕರ್ಕೊಂಬರ್ಬೇಕಾಗಿತ್ತು. ಅದು ಸಿಕ್ಕಾಪಟ್ಟೆ ಅವರಿಗೆ ದುಡ್ಡು ಹೆಚ್ಚು ಖರ್ಚಾಗುತ್ತೆ. ಜೊತೆಗೆ ಅಲ್ಲಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಇವರು ಒಂದು ದಿವಸ ಕೆಲಸ ಬಿಡಬೇಕು, ಯಾರು ಅವರನ್ನು ನೋಡ್ಕೊಳ್ತಾರೋ ಅವರು. ಸೊ ಈಗ ಆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬೇಕಾದಷ್ಟು ಏಜೆನ್ಸೀಸ್ ಇದ್ದಾರೆ. ತುಂಬ ಜನ ಕೇರ್ ಟೇಕರ್ ಪ್ರೊವೈಡ್ ಮಾಡ್ತಾರೆ, ನರ್ಸಿಂಗ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾರೆ. ನಮ್ಮ ಸಂಸ್ಥೆ ಮೂಲಕನೂ ನಾವು ಅಂಥವ್ರನ್ನ ಎಂಗೇಜ್ ಮಾಡ್ಕೋಬೋದು. ಇವಾಗ ಏನಂದ್ರೆ, ಇವಾಗ ಕೆಲವರಲ್ಲಿ ಪ್ರಶ್ನೆ ಮೂಡುತ್ತೆ, ಹಾಗಾದ್ರೆ ಇದಕ್ಕೆ ಕಾಸ್ಟ್ ಎಷ್ಟು ಇರ್ಬೋದು, ನಮಗೆ ಬೇರ್ ಮಾಡೋಕ್ಕಾಗುತ್ತಾ? ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್. ಈಗ ನೋಡಿ, ನಾನು ಕಾಸ್ಟ್ ಬಗ್ಗೆ ಹೇಳೋದಾದರೆ, ಈಗ ನಮ್ಮಲ್ಲೇ ನಮ್ಮ ಗುರಿ ಏನು? ನಾವು ಸೇವೆಯನ್ನು ಕೊಡಬೇಕು. ಆದರೆ ನಾವು ಎಲ್ಲರಿಗೂ ದುಡ್ಡು ತೊಗೊಳ್ಳದೆ ಸೇವೆ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಮ್ಮ ಇನ್ವೆಸ್ಟ್ಮೆಂಟು, ಇವಾಗ ನಾನೊಂದು ಕ್ಲಿನಿಕ್ ಶುರು ಮಾಡಿದರೆ ಅಲ್ಲಿ ನಾನು ಎಂಪ್ಲಾಯ್ ಮಾಡ್ಕೊಂಡಿರ್ತಕ್ಕಂಥ ನರ್ಸ್ಗಳನ್ನಾಗಲಿ ಡಾಕ್ಟರ್ಗಳನ್ನಾಗಲಿ ಅವ್ರಿಗೆ ನಾನು ಸಂಬಳ ಕೊಡಬೇಕು. ಅದನ್ನು ಕವರ್ ಮಾಡ್ಕೊಳ್ಳೋ ಕಾಸ್ಟ್ಸ್ ನಾನು ತೊಗೊಳ್ಳೇಬೇಕಾಗತ್ತೆ. ಆದರೆ
ಒಂದು ನೀವು ಅರ್ಥ ಮಾಡ್ಕೋಬೇಕು, ಹೋಮ್ ಕೇರ್ ಕಾಸ್ಟ್ ಅಂತ ನಾವೇನು ಹೇಳ್ತೀವಿ, ಮನೆಯಲ್ಲಿ ಮಾಡ್ತಕ್ಕಂಥ ಉಪಶಮನಕಾರಿ ಚಿಕಿತ್ಸೆ ಅಥವಾ ಪ್ಯಾಲಿಯೇಟಿವ್ ಕೇರ್ ಕಾಸ್ಟ್ ಏನಿದೆ ಅದು ಹಾಸ್ಪಿಟಲೈಸೇಷನ್ ಕಾಸ್ಟಿಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕಿಂತ ಕಡಿಮೆಗೆ ಬರುತ್ತೆ. ಇದನ್ನು ನಾವು ಬೇಕಾದಷ್ಟರಲ್ಲಿ ಅನಲೈಸ್ ಮಾಡಿ ನೋಡಿದ್ದೀವಿ. ಈಗ ನಮ್ಮ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಬ್ಬರು ವೈದ್ಯರು, ನುರಿತ ವೈದ್ಯರು, ಸ್ಪೆಷಲಿಸ್ಟು ಮನೆಗೆ ಹೋಗಿ ಟ್ರೀಟ್ ಮಾಡೋದಾದರೆ ಒಂದು 3,000-5,000 ರೂಪಾಯಿ ತನಕ ಆಗುತ್ತೆ. ಅದು ಏನು 10 ಕಿಲೋಮೀಟ್ರು ಒಳಗಿದ್ದರೆ ಜಾಗ, ಯಾಕಂದರೆ ನಾವು ಹೋಮ್ ಕೇರ್ ಮಾಡೋದು. ಸೊ ಮನೆಗೆ ಹೋಗಿ ನಾವು ಟ್ರೀಟ್ ಮಾಡಬೇಕು, ನಮ್ಮದೇ ವೆಹಿಕಲ್ ಇದೆ, ನಮ್ಮದೇ ಡ್ರೈವರ್ ಇದ್ದಾರೆ, ನಮ್ಮದೇ ದಾದಿಯರಿದ್ದಾರೆ, ಕರ್ಕೊಂಡು ಹೋಗಿ ನಾವು ಟ್ರೀಟ್ ಮಾಡಬೇಕು. ಅದಕ್ಕೆ ಸುಮಾರು 3,000-5,000 ರೂಪಾಯಿ ಒಂದೊಂದು ವಿಸಿಟ್ಗಾಗತ್ತೆ. ಈಗ ನರ್ಸಿಂಗ್ ವಿಸಿಟ್ಸ್ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ಎಲ್ಲದಕ್ಕೂ ಡಾಕ್ಟ್ರೇ ಬರಬೇಕಾಗಿಲ್ಲ ಮನೆಗೆ. ಇವಾಗ ಎನಿಮಾ ಕೊಡೋಕ್ಕಾಗಲಿ, ಎಕ್ಸಸೈಸಸ್ ಮಾಡಿಸೋಕ್ಕಾಗಲಿ, ಅಥವಾ ಫಾರ್ ಎಕ್ಸಾಂಪಲ್ ಪೇಷಂಟ್ಗೆ ಬಾತ್ ಕೊಡೋಕ್ಕಾಗಲಿ, ಇಂಥದ್ದನ್ನು ಮಾಡಿಸ್ಬೇಕಾದ್ರೆ ನರ್ಸಿಂಗ್ ಸಪೋರ್ಟ್ ಇದ್ದರೆ ಸಾಕು. ಆ ನರ್ಸಿಂಗ್ ಸಪೋರ್ಟ್ಗೆ ಮಚ್ ಲೆಸ್ಸರ್ ಕಾಸ್ಟ್ ಆಗುತ್ತೆ. ಈ ಕೇರ್ ಟೇಕರ್ಗಳು ಮತ್ತು ಈ ನರ್ಸ್ಗಳನ್ನು ಮನೇಲೇ ಇರೋ ಥರ ಒಂದು ನಾವು ಕನ್ವೀನಿಯನ್ಸ್ನ ಕೊಡೋದಾದರೆ ಅದಕ್ಕೂ ಒಂದು ಕಾಸ್ಟ್ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಕಾಸ್ಟ್ಸನ್ನು ನಾವು ಇಷ್ಟಿಷ್ಟೇ ಅಂತ ನಿಖರವಾಗಿ ಹೇಳೋಕ್ಕಾಗದೇ ಇದ್ರೂ ಹಾಸ್ಪಿಟಲೈಸೇಷನ್ ಅಥವಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗೂ ಮನೆಯಲ್ಲಿ ಕೇರ್ ಟೇಕರ್ಸ್ನ ಇಟ್ಕೊಂಡು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗೂ ಕಾಸ್ಟ್ ವಿಷಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆಗೆ ಆಗುತ್ತೆ. ಇದು ಎಲ್ಲ ಕಡೆ ನಾವು ನೋಡಿರೋವಂಥದ್ದು ಇದು. ಸೊ ಅದನ್ನು ಆ್ಯಂಡ್ ಇಂತಿಷ್ಟು ಅಂತ ಈ ಒಬ್ಬ ರೋಗಿಗೆ ಅವನ ಯಾವ್ಯಾವ ಆಯಾಮದಲ್ಲಿ ಚಿಕಿತ್ಸೆ ನಡೆಯುತ್ತೆ ಅಂತ ನಾವು ನೋಡಿಕೊಂಡು ಕಾಸ್ಟನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಕೆಲವರಿಗೆ ಫಿಸಿಯೋಥೆರಪಿ ಬೇಕಾಗಲ್ಲ, ಕೆಲವರಿಗೆ ಫಿಸಿಯೋಥೆರಪಿನೇ ಮೇಯ್ನ್ ಟ್ರೀಟ್ಮೆಂಟ್ ಆಗಿರುತ್ತೆ, ಕೆಲವರಿಗೆ ಪೇಯ್ನ್ ರಿಲೀಫ್ ಟ್ರೀಟ್ಮೆಂಟೇ ಮೇಯ್ನ್ ಟ್ರೀಟ್ಮೆಂಟ್, ಅವ್ರಿಗೆ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಎಲ್ಲ ಟೈಮ್ಗೆ ಆಗ್ತಾ ಇರಬೇಕು. ಇನ್ನು ಕೆಲವರಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ಕೊಡ್ತಕ್ಕಂಥದ್ದು, ಹೈಪರ್ ಟೆನ್ಷನ್ BP ಇದ್ದರೆ ಅದಕ್ಕೆ ಕರೆಕ್ಟಾಗಿ ಮೆಡಿಸಿನ್ಸನ್ನು ಕೊಡ್ತಕ್ಕಂಥ, ಇದೆಲ್ಲ ಇದ್ದಾಗ ಪ್ರತಿ ರೋಗಿಗೂ ಅಥವಾ ಪ್ರತಿ ಚಿಕಿತ್ಸೆ ಮಾಡ್ತಕ್ಕಂಥ ಪೇಷಂಟ್ಗೂ ಅವರದ್ದೇ ಆದ ಒಂದು ಚಿಕಿತ್ಸೆದೇ ಆಯಾಮ ಇರುತ್ತೆ. ಅದು ಎಲ್ಲದನ್ನು ಸಮಗ್ರವಾಗಿ ನೋಡ್ಕೊಂಡು ನಾವು ಇಷ್ಟು ರೇಟ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಒಂದೇ ಮಂತ್ರ ಅಂತ ಹೇಳಲಿಕ್ಕಾಗಲ್ಲ. ಓಕೆ ಡಾಕ್ಟರ್, ಇವಾಗ ಏನಂದ್ರೆ ಕೆಲವೊಬ್ರು ಪೇಷಂಟ್ ಮನೆಯಲ್ಲಿ ಇನ್ನೇನು ಲಾಸ್ಟ್ ಏಜಲ್ಲಿ ನಮ್ಮ ಪೇರೆಂಟ್ಸ್ ಇದ್ದಾರೆ, ಅವ್ರು ಇನ್ನೇನು ನೋವು ತಿನ್ನೋದು ಬೇಡ. ಸೊ ನೀವು ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳಿದ್ರಿ ಇದೊಂದು ಪೇಯ್ನ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಪೇಯ್ನ್ಲೆಸ್ ಮೆಡಿಸಿನ್ ಕೊಡೋದು ಅಂತ. ಸೊ ಅವರಿಗೆ ಯಾವ ರೀತಿ ಈ ಒಂದು ಪ್ಯಾಲಿಯೇಟಿವ್ ಕೇರ್ ಹೆಲ್ಪ್ ಆಗುತ್ತೆ ಅಂದ್ರೆ, ಪೇಷಂಟ್ ಮನೆಯಲ್ಲಿ ಗೊತ್ತಿರುತ್ತೆ ಲೈಕ್ ಅವ್ರು ಇನ್ನೇನು ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ, ಅವ್ರು ಇನ್ನೇನು ಪೇಯ್ನ್ ತಿನ್ನೋದು ಬೇಡ ಅನ್ನೋದಿರುತ್ತೆ. ಸೊ ಅಂಥವ್ರಿಗೆ ನೀವು ಏನು ಹೇಳ್ತೀರಾ, ಪ್ಯಾಲಿಯೇಟಿವ್ ಕೇರ್ ಅನ್ನೋದು ಎಷ್ಟು ಹೆಲ್ಪ್ ಆಗುತ್ತೆ ಅವರಿಗೆ ಅಂತ? ಈಗ ನೋಡಿ, ಒಬ್ಬರು ಲಾಸ್ಟ್ ಸ್ಟೇಜಲ್ಲಿದ್ದಾಗ ಅವರ ಸಾವು ಇನ್ನೇನಾಗತ್ತೆ ಅನ್ನೋ ಒಂದು ಇನ್ನೊಂದು ವಾರದಲ್ಲಿ ಅಥವಾ ಒಂದು 15 ದಿವಸದಲ್ಲಿ ಅವ್ರು ಇರಲ್ಲ ನಮ್ಮ ಜೊತೆಲಿ ಅಂತ ಅನಿಸ್ದಾಗ ಆ ಕೆಲವು ಲಕ್ಷಣಗಳನ್ನು ನಾವು ನೋಡ್ತೀವಿ. ಈಗ ಕೆಲವರು ಏನಂತಾರೆ, ಡೆಲೀರಿಯಂ ಅಂತ ಹೇಳ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಹೇಳಬೇಕಾದ್ರೆ ಇದು ಮನಸ್ಸಿನ ಮೇಲೆ ಆ ಕೊನೆಯ ದಿನಗಳಲ್ಲಿ ಆಗ್ತಕ್ಕಂತಹ ಚೇಂಜಸ್ಸನ್ನು ನಾವು ಡೆಲೀರಿಯಂ ಅಂತ ಒಟ್ಟು ಹೇಳ್ತೀವಿ. ಟರ್ಮಿನಲ್ ಡೆಲೀರಿಯಂ ಅಂತೀವಿ. ಇಂಥ ಪರಿಸ್ಥಿತಿಯಲ್ಲಿ ರೋಗಿ ಒಂದೇ ಸಮ ಮಾತಾಡ್ತಾ ಇದ್ದವರು ಮಾತು ಕಮ್ಮಿ ಮಾಡಿಬಿಡ್ಬೋದು, ಅಥವಾ ಮೌನವಾಗಿ ತಮ್ಮಲ್ಲೇ ತಾವು ಅಂತರ್ಮುಖರಾಗ್ತಾರೆ ಅಂತ ಹೇಳ್ತಾರಲ್ಲ ಕೆಲವರು, ಆ ಥರ ಆಗ್ಬೋದು. ಯಾವಾಗಲೂ ನಿದ್ದೆನೇ ಮಾಡದೇ ಇರುವಂಥ ರೋಗಿಗಳು ತುಂಬ ಜಾಸ್ತಿ ನಿದ್ದೆ ಮಾಡ್ತಕ್ಕಂಥದ್ದು, ಎಷ್ಟೋ ಮಲಗಿದ್ರೆ 5-6 ಗಂಟೆ ಕಾಲ ಹೇಳೋದೇ ಇಲ್ಲ, ಅಥವಾ ಎದ್ರೂ ಆ ನಿದ್ದೆ ಮಂಪರು ಹೋಗೋದಿಲ್ಲ. ಈ ಚೇಂಜಸ್ ಎಲ್ಲ ಕೆಲವೆಲ್ಲ ಆಗ್ತಾ ಬರುತ್ತೆ. ಇರೋದು ಮರ್ತೋಗೋದು, ಅಥವಾ ವಿಚಿತ್ರವಾದ ಕನಸುಗಳು ಬೀಳೋದು, ವಿಚಿತ್ರವಾಗಿ ನಡ್ಕೊಳ್ಳೋದು, ಇದೆಲ್ಲ ಚೇಂಜಸ್ಸನ್ನು ನೋಡಿದಾಗ ಜೊತೆಗೆ ಅವರ ಉಸಿರಾಟದ ಗತಿ, ಅವರು ಅನ್ನ ನೀರು, ಇವಾಗ ಎಲ್ಲರೂ ನಾರ್ಮಲ್ ಆಗಿದ್ದಾಗ ಊಟ ತಿಂಡಿ ಮಾಡ್ತಕ್ಕಂಥದ್ದು ಸಹಜ. ಅದೇನೇ ಒಂದು ಲೈಫ್ ಸ್ಪ್ಯಾನ್ ಎಂಡ್ ಆಗ್ತಾ ಇದ್ದಾಗ ರೋಗಿಗೆ ಊಟ ತಿಂಡಿ ಬೇಕಾಗಲ್ಲ. ನಾವು ನೋಡಿದ ಹಾಗೇನೆ ತುಂಬಾ ಜನ ಆಲ್ಮೋಸ್ಟ್ ಒಂದು ಡ್ರಾಪ್ ನೀರನ್ನೂ ಕುಡಿದೇನೆ ಎಷ್ಟೋ ದಿವಸಗಳು ಇದ್ಬಿಡ್ತಾರೆ. ಅವರಿಗೆ ದೃಷ್ಟಿ ಏನಾಗುತ್ತೆ, ಬಹಿರ್ಮುಖವಾದ ದೃಷ್ಟಿಗಿಂತ ಅಂತರ್ಮುಖವಾದ ದೃಷ್ಟಿ ಆಗುತ್ತೆ. ಅಂಥದ್ದನ್ನು ನಾವು ಲಕ್ಷಣಗಳನ್ನು ನೋಡಿದಾಗ ಓಹೋ, ಈ ಪೇಷಂಟ್ಗೆ ಇನ್ನೂ ಜಾಸ್ತಿ ದಿವಸ ಬದುಕಲಿಕ್ಕೆ ಸಾಧ್ಯವಿಲ್ಲ, ಅಂದರೆ ಲೈಫ್ ಸ್ಪ್ಯಾನ್ ಇವಾಗ ಕ್ಷೀಣ ಆಗ್ತಾ ಇದೆ, ಇನ್ನು ಸ್ವಲ್ಪ ದಿವಸದಲ್ಲೇ ಈ ಪೇಷಂಟನ್ನು ನಾವು ಕಳ್ಕೊಬೋದು ಅನ್ನೋ ಒಂದು ಅಂದಾಜು ಇವತ್ತು ಮೆಡಿಕಲ್ ಸೈನ್ಸ್ನಲ್ಲಿ ನಾವು ತುಂಬ ಚೆನ್ನಾಗಿ ಮಾಡ್ಬೋದು. ಆ ಲಕ್ಷಣಗಳನ್ನು ನೋಡಿಕೊಂಡು ನಾವು ಅವರಿಗೆ ಅವ್ರಿಗೆ ಇವಾಗ ಡೆಲೀರಿಯಂ ಅಂತಿದ್ರೆ ಅದಕ್ಕೆ ಕೆಲವು ಸೆಡೇಟಿವ್ಸ್ ಕೊಡ್ಬೋದು. ಅವರ ತುಂಬ ಒಂಥರ ಎಕ್ಸೈಟೆಡ್ ಆಗಿದ್ದರೆ ಅವರು, ಅಥವಾ ಡೆಲೀರಿಯಂ ಅಂತ ಕರಿತೀವಿ, ಟರ್ಮಿನಲ್ ಡೆಲೀರಿಯಂ ಅಂತ ಕರಿತೀವಿ. ಅಂಥದ್ರಲ್ಲಿ ರೋಗಿ ಕೆಲವು ಸತಿ ಏನಾಗ್ಬೋದು, ವೈಲೆಂಟ್ ಆಗು ಆಡ್ಬೋದು. ಇರೋದನ್ನು ಬಿಸಾಕೋದು, ಲೈನ್ಸನ್ನು ಕಿತ್ತಾಕೋದು, ಹಾಕಿರ್ತಕ್ಕಂಥ ಟ್ಯೂಬ್ಗಳನ್ನು ಕಿತ್ಕೊಳ್ಳೋದು, ಇದೆಲ್ಲ ಆದಾಗ ನಾವು ಲೈಟಾಗಿ ಸೆಡೇಟ್ ಮಾಡಿ ಅವರನ್ನು ಕಾಮಾಗಿರಬೇಕಾಗತ್ತೆ.
ಪೇಯ್ನ್ ಇದ್ದು ಅವ್ರು ಹಂಗೆ ಆಡ್ತಾ ಇದ್ದರೆ ಆ ಪೇಯ್ನ್ಗೆ ನಾವು ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಈಗ ಪೇಯ್ನ್ ಮೆಡಿಸಿನ್ಸಲ್ಲಿ 2 ಥರ ಇದೆ. ಒಂದು ನಾವೇನು ಹೇಳ್ತೀವಿ ಓಪಿಯಾಯ್ಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಓಪಿಯಾಯ್ಡ್ಸ್ ಅಂತಾರೆ ಈ ಏನಂತಾರೆ ಈ ಓಪಿಯಂ ಪ್ಲ್ಯಾಂಟ್ ಅಂತ ಒಂದು ಗಿಡ ಬಳ್ಳಿ ಇದೆ, ಅದರಿಂದ ತಯಾರು ಮಾಡಿದ ಪಾಪಿ ಸೀಡ್ಸ್, ಈ ಗಸಗಸೆ ಅಂತಾರಲ್ಲ, ಈ ಗಸಗಸೆ ಆ ಬೀಜಗಳಿಂದ ತಯಾರು ಮಾಡ್ತಕ್ಕಂಥ ಕೆಲವು ಮೆಡಿಸಿನ್ಸ್ನ ಓಪಿಯಾಯ್ಡ್ಸ್ ಅಂತ ಕರೀತಾರೆ. ಅದು ಇವಾಗ ನಾವು ಪ್ಲಾಂಟಿಂದ ತಯಾರು ಮಾಡಲ್ಲ, ಎಲ್ಲವೂ ಸಿಂಥೆಟಿಕ್ ಆಗಿ ಆಗ್ತದೆ. ಈ ಓಪಿಯಾಯ್ಡ್ ಮೆಡಿಸಿನ್ಸ್ ಅನ್ನೋದು ಅತ್ಯಂತ ಒಂದು ನಶೀಲಿಕಾರಿ ಮೆಡಿಸಿನ್ಸ್ ಇವು. ಅಂದರೆ ಇದನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ಅದಕ್ಕೆ ಅಡಿಕ್ಟ್ ಆದವರು ತುಂಬ ಜನ ಇದ್ದಾರೆ ಸಮಾಜದಲ್ಲಿ. ಆದ್ದರಿಂದ ಇವಾಗ ಗೌರ್ಮೆಂಟ್ ಏನಾಗಿದೆ, ಅದರ ಬಗ್ಗೆ ಅದರ ಸರ್ಕ್ಯುಲೇಷನ್ನು, ಅದರ ಮ್ಯಾನುಫ್ಯಾಕ್ಚರು, ಅದನ್ನು ಯಾರು ಬಳಸ್ಬೋದು, ಅದಕ್ಕೆ ಕೆಲವು ಕಾಯ್ದೆಗಳಿದೆ. ನಾವು ಪ್ಯಾಲಿಯೇಟಿವ್ ಕೇರಲ್ಲಿ ಆ ಕಾಯ್ದೆಗಳ ಪ್ರಕಾರವಾಗಿ ಇದಕ್ಕೆ ಲೈಸೆನ್ಸ್ ತಗೊಂಡಿರ್ತೀವಿ. ಸೊ ನಾವು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಸ್, ಈಗ ಬೆಂಗಳೂರಲ್ಲಿ ಒಂದು 5-6 ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಇದ್ರೆ ಒಂದು 2-3 ಕಡೆಯಲ್ಲಿ ಮಾರ್ಫಿನ್ ಸಿಗ್ಬೋದು. ಅದಕ್ಕೆ ಸ್ಪೆಷಲ್ ಲೈಸೆನ್ಸ್ ಇರುತ್ತೆ. ಅದಕ್ಕೆ ನಮ್ಮ ಸರಾಫಿಯನ್ ಪ್ಯಾಲಿಯೇಟಿವ್ ಕೇರಲ್ಲಿ ನಮ್ಮ ಹತ್ರ ಲೈಸೆನ್ಸ್ ಇದೆ. ಸೊ ನಾವು ಈ ಮೆಡಿಸಿನ್ಸ್ ಅನ್ನ ರೋಗಿಗೆ ಕೊಡ್ಬೋದು. ಇದನ್ನ ಯೂಶುವಲಿ ನಾವೇನ್ ಮಾಡ್ತೀವಿ ಕ್ಯಾನ್ಸರ್ ಪೇಯ್ನ್ನಲ್ಲಿ, ಯಾಕಂದ್ರೆ ಆ ಪೇಯ್ನು ಮಾಮೂಲಿ ನಿಮ್ಮ ನೋವು ನಿವಾರಕದ ಮಾತ್ರೆಗಳಿಂದಾಗ್ಲಿ ಔಷಧಿಗಳಿಂದಾಗ್ಲಿ ಕಮ್ಮಿ ಆಗಲ್ಲ. ಅದಕ್ಕೆ ಓಪಿಯಾಯ್ಡ್ಸ್ ಅಂತಾನೆ ಬೇಕಾಗುತ್ತೆ. ಹಾಗೆ ನಾವು ನೋಡಿದಾಗ ಅಂಥ ಪೇಷಂಟ್ಸ್ಗೆ ನಾವು ಇದನ್ನು ಪ್ರಯೋಗ ಮಾಡ್ತೀವಿ. ಓಕೆ, ನೀವು ಹೇಳಿದ್ರಿ ಅದೇ ಕೆಲವು ಒಂದು ಇದರಲ್ಲಿ ಮೆಡಿಸಿನ್ಗೆ ಲೈಸೆನ್ಸ್ಗಳು ಇರೋದಿಲ್ಲ, ಬಟ್ ಎಕ್ಸ್ಟ್ರಾ ಲೈಸೆನ್ಸ್ ಬೇಕಾಗುತ್ತೆ. ಜೊತೆಗೆ ಈ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಅಲ್ಲಿ ಆ ಮೆಡಿಸಿನ್ಗಳಿಗೆ ಲೈಸೆನ್ಸ್ ಕೂಡ ಇದೆ. ಸೊ ಆ ಒಂದು ಮೆಡಿಸಿನ್ಗಳು ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಆ ಪೇಷಂಟ್ ಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ, ಅದರಲ್ಲಿ ನೋವು ನಿವಾರಕ ಶಕ್ತಿ ಅನ್ನೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಈ ನೋವು ಅಂತದಕ್ಕೆ 2 ಥರ ಒಂದು ಆಯಾಮ ಇದೆ. ಮೊದಲನೇದು ಆ ನೋವಿನಿಂದ ಆಗ್ತಕ್ಕಂತಹ ದೇಹದಲ್ಲಿನ ಬಾಧೆ, ಅದು ಒಂದು. ಎರಡನೇದೇನೆಂದರೆ ಆ ನೋವಿನಿಂದ ಆಗ್ತಕ್ಕಂಥ ಮನಸ್ಸಿನ ಆಘಾತ ಪೇಷಂಟ್ಗೆ. ಈ ಎರಡನ್ನೂ ಟ್ರೀಟ್ ಮಾಡ್ತಕ್ಕಂಥದ್ದು ಓಪಿಯಾಯ್ಡ್ಸ್. ಯಾಕಂದರೆ ಅದು ನೋವನ್ನೂ ನಿವಾರಣೆ ಮಾಡುತ್ತೆ, ಆ ಒಂದು ಆಂತರಿಕವಾದ ಆ ನೋವಿನಿಂದ ಈ ಬೇಜಾರು, ಡಿಪ್ರೆಷನ್ ಇದು ಬರುತ್ತಲ್ಲ, ಅದನ್ನು ಕೂಡ ಅದು ನಿವಾರಣೆ ಮಾಡುತ್ತೆ. ಹೀಗಾದಾಗ ಸ್ವಲ್ಪ ಸೆಡೇಷನ್ನು ಆಗುತ್ತೆ ಅದರಲ್ಲಿ. ಅಂದರೆ ರೋಗಿಯ ಒಂದು ಈ ಮನಸ್ಸು ಅತ್ಯಂತ ಉಲ್ಬಣವಾಗಿ ಕೆಲಸ ಮಾಡೋದಿಲ್ಲ, ಅದು ನೋವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಆ ನೋವಿನಿಂದ ಆಗೋ ಆಘಾತ, ಮಾನಸಿಕವಾದ ಆಘಾತ ಇದೆಯಲ್ಲ ರೋಗಿಗಳಿಗೆ, ಅದು ಕಡಿಮೆ ಆಗುತ್ತೆ. ಮನಸ್ಸಿನ ಮೇಲೂ ಅದು ಪರಿಣಾಮ ಮಾಡುತ್ತೆ. ಹೀಗಾಗಿ ನಾವು ಅದನ್ನು ಅತ್ಯಂತ ಕಠಿಣವಾದ ನೋವಿಗೆ ಮಾತ್ರ ಉಪಯೋಗಿಸ್ತೀವಿ. ಅದನ್ನು ನಾವು ಇನ್ ಜನರಲ್ ಎಲ್ರಿಗೂ ನಾವು ಸಿಕ್ಕದವರಿಗೆಲ್ಲ ನಾವು ಮಾರ್ಫಿನ್ ಕೊಡೋಕ್ಕಾಗಲ್ಲ, ಅದು ಕೊಡಲೂಬಾರ್ದು. ಅದಕ್ಕೆ ಸ್ಪೆಸಿಫಿಕ್ ರೂಲ್ಸ್ ನಮ್ಮ ಹತ್ರ ಒಂದು ಆಯಾಮಗಳಿದೆ. ಇಂಥ ಇದ್ದರೆ ಹೀಗೆ ಮಾಡಬೇಕು, ಹೀಗಿದ್ದರೆ ಹೀಗೆ ಮಾಡಬೇಕು ಅಂತ ಒಂದು ಸ್ಟೆಪ್ ಲ್ಯಾಡರ್ ಅಪ್ರೋಚ್ ಅಂತ ನಾವು ಎಲ್ಲರೂ ಫಾಲೋ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರಲ್ಲಿ. ಆದರೆ ಈ ಪ್ಯಾಲಿಯೇಟಿವ್ ಮೆಡಿಸಿನ್ಸ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಓಪಿಯಾಯ್ಡ್ ಮೆಡಿಸಿನ್ಸ್, ಇದನ್ನು ಸ್ಟಾಕ್ ಮಾಡಲಿಕ್ಕಾಗಲಿ, ಇದನ್ನು ರೋಗಿಗಳಲ್ಲಿ ಬಳಸಲಿಕ್ಕಾಗಿ ಅದು ರೆಗ್ಯುಲರ್ ಮೆಡಿಕಲ್ ಲೈಸೆನ್ಸಸ್ಸಲ್ಲಿ ಆಗಲ್ಲ. ಅದಕ್ಕೆ ನಾವು ಡ್ರಗ್ ಕಂಟ್ರೋಲರ್ ಆಫೀಸಿಂದ ಹೊಸದಾಗಿ ಬೇರೆ ಅಪ್ಲೈ ಮಾಡಿ ಲೈಸೆನ್ಸ್ ತೊಗೋಬೇಕಾಗತ್ತೆ. ಅದಕ್ಕೆ ಕೆಲವು ಕಾಯ್ದೆಗಳಿದೆ, ಅದರ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಇನ್ಫ್ಯಾಕ್ಟ್ ನಮ್ಮ ಹತ್ರ ಇರತಕ್ಕಂಥ ಓಪಿಯಾಯ್ಡ್ ಮೆಡಿಸಿನ್ಸು ಒಂದು ದಿನದಲ್ಲಿ ಒಂದು ರೋಗಿಗೆ ನಾವು ಎಷ್ಟು ಕೊಟ್ವಿ, ಯಾರಿಗೆ ಕೊಟ್ವಿ, ಅವರ ಆಧಾರ್ ಕಾರ್ಡ್ ಸಂಖ್ಯೆ, ಅವರ ಫೋನ್ ನಂಬರು, ಎಲ್ಲದನ್ನೂ ನಾವು ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ. ಇಟ್ಕೊಂಡು ನಾವು ಅಷ್ಟು ಒಂದು ಕಾಯ್ದೆಗಳಿದೆ, ಅದಕ್ಕೆ ಜಾಗರೂಕರಾಗಿ ಇರಬೇಕು. ಇಲ್ಲಾಂದರೆ ಅದು ಆ ಓಪಿಯಾಯ್ಡ್ ಮೆಡಿಸಿನ್ಸ್ ಅಂತಕ್ಕಂಥದ್ದು ಮಿಸ್ಯೂಸ್ ಆಗೋ ಚಾನ್ಸ್ ಇದೆ. ಅದನ್ನು ಪ್ರಿವೆಂಟ್ ಮಾಡಬೇಕು. ಸರಿಯಾದ ರೋಗಿಗೆ ಸರಿಯಾದ ಮೆಡಿಸಿನ್ ಬೇಕು, ಹಾಗೇನೇ ಔಷಧಿಗಳನ್ನು ಮಿಸ್ಯೂಸ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡಬೇಕು. ಇದು ಎರಡೂ ನಮ್ಮ ಮೇಲಿರೋ ಜವಾಬ್ದಾರಿಗಳು. ಇದು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಗಳಲ್ಲಿ ಇರತಕ್ಕಂಥ ಒಂದು ಸ್ಪೆಷಾಲಿಟಿ. ಇದನ್ನು ಆರ್ಡಿನರಿ ಹಾಸ್ಪಿಟಲ್ಸಲ್ಲಾಗಲಿ ರೆಗ್ಯುಲರ್ ಕ್ಲಿನಿಕ್ಸ್ನಲ್ಲಾಗಲಿ ಸಾಧ್ಯ ಆಗೋದಿಲ್ಲ. ಇದು ಈ ಪ್ಯಾಲಿಯೇಟಿವ್ ಕೇರ್ ಅಂದರೆ ಈ ಪ್ಯಾಲಿಯೇಟಿವ್ ಕೇರ್ ಬಿಟ್ಟು ಬೇರೆ ಯಾವುದಾದ್ರೂ ರೀತಿ ಇನೋವೇಷನ್ ನೀವು ಮಾಡೋದಕ್ಕೆ ಹೊರಟಿದ್ದೀರೋ ಅಥವಾ ಮಾಡ್ತಾ ಇದ್ದೀರಾ, ಹೇಗೆ? ಈಗ ನಮ್ಮಲ್ಲಿ ನೋಡಿ, ಸೆರಾಫಿಯನ್ ಪ್ಯಾಲಿಯೇಟಿವ್ ಕೇರ್ ಸರ್ವಿಸಸ್ ಅನ್ನೋದು ನಮ್ಮ ಸೆರಾಫಿಯನ್ ಹೆಲ್ತ್ ಅಂತ ನಮ್ಮ ಕಂಪನಿಗೆ ಏನಿದೆ, ಅದರ ಒಂದು ಆಪರೇಷನ್ ಅಥವಾ ವರ್ಟಿಕಲ್ ಅಂತ ಕರಿತೀವಿ ಇದನ್ನು. ಇಲ್ಲಿ ನಾವು ರೋಗಿಗಳಿಗೆ ಚಿಕಿತ್ಸೆ ಮಾಡ್ತೀವಿ. ನಮ್ಮ ಇನ್ನೊಂದು ವರ್ಟಿಕಲ್, ಈ ಕಂಪನಿದೇ ಆದ ಇನ್ನೊಂದು ವರ್ಟಿಕಲ್ ಏನಂದರೆ, ಕೆಲವು ಪ್ರಾಡಕ್ಟ್ಸನ್ನು, ಇನೋವೇಷನ್ ಪ್ರಾಡಕ್ಟ್ಸ್, ಈ ಹೆಲ್ತ್ ಕೇರ್ಗೆ ಬೇಕಾಗ್ತಕ್ಕಂಥದ್ದು, ಹೆಲ್ತ್ ಕೇರ್ನಲ್ಲಿ ಇನೋವೇಷನ್ ಅಂತ ಅಂದರೆ ಕೆಲವು ಹೊಸ ಪ್ರಾಡಕ್ಟ್ಸನ್ನು ಕಂಡುಹಿಡಿತಕ್ಕಂಥದ್ದು, ಅದು ರೋಗಿಗಳಿಗೆ ಉಪಯೋಗ ಅಂತ. ಇವಾಗ ನಾವೇನು ಮಾಡ್ತೀವಿ, ಯೂನಿವರ್ಸಿಟಿಗಳ ಜೊತೆ ಕೊಲಾಬ್ರೇಟ್ ಮಾಡ್ಕೊಳ್ತೀವಿ. ಈ ಕೆಲವು ಯೂನಿವರ್ಸಿಟಿಗಳ ಜೊತೆ, ಫಾರ್ ಎಕ್ಸಾಂಪಲ್ ಕ್ರೈಸ್ಟ್ ಯೂನಿವರ್ಸಿಟಿ ಇರ್ಬೋದು ಅಥವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇರ್ಬೋದು, ಇವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಕಂಬೈನ್ಡ್ ಆಗಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಂಬಿನೇಷನ್ನಲ್ಲಿ ನಾವು ಕೆಲವು ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ ರೋಗಿಗಳನ್ನು ಮನೆಯಲ್ಲಿ ಇವಾಗ ಹಾಸಿಗೆಯಿಂದ
ಬಾತ್ರೂಮಿಗೆ ಕರ್ಕೊಂಡು ಹೋಗೋದು. ಅದು ಒಬ್ಬರ ಕೈಲಿ ಸಾಧ್ಯ ಆಗೋದಿಲ್ಲ. ಯಾಕಂದರೆ ರೋಗಿ ಸ್ವಲ್ಪ ದಷ್ಟಪುಷ್ಟವಾಗಿ ಇದ್ದರೆ ಅಥವಾ ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ ಒಬ್ಬರು ಕೇರ್ ಟೇಕರ್ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೆಲವು ಟ್ರಾನ್ಸ್ಫರ್ ಏಡ್ ಅಂತ ಹೇಳ್ತೀವಿ, ಅದನ್ನು ನಾವು ಒಂದು ಡೆವಲಪ್ ಮಾಡ್ತಾ ಇದ್ದೀವಿ. ಅದು ಮಾಡೋದ್ರಿಂದ ಏನಾಗುತ್ತೆ, ಒಬ್ಬನೇ ಅಟೆಂಡರು ಸುಲಭವಾಗಿ ರೋಗಿಗೆ ಯಾವ ರಿಸ್ಕು ಇಲ್ದಂಗೆ, ಅವ್ರು ಬೀಳದೇ ಇರೋ ಥರ, ಬೀಳೋದೇ ರಿಸ್ಕು, ಆ ರಿಸ್ಕ್ ಇಲ್ಲದೆ ಇರೋ ಥರ ಅವರನ್ನು ಹಾಸಿಗೆಯಿಂದ ಬಾತ್ರೂಮ್ಗೆ, ಬಾತ್ರೂಮಿಂದ ವಾಪಸ್ ಹಾಸಿಗೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅದ್ರ ಕಡೆಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನು ಅಂದರೆ, ಈ ಸಾಫ್ಟ್ವೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೆಡಿಕಲ್ ಸೈನ್ಸಲ್ಲಿ. ಇವಾಗ ಡಿಜಿಟೈಸೇಷನ್ ಅಂತ ಕರಿತೀವಿ. ನಾವು ಎಲ್ಲದನ್ನು ಪೇಪರ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ರೆ ಅದನ್ನು ನಾವು ರಿಸರ್ಚ್ಗೆ ಉಪಯೋಗಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಈ ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್ ಅಂತ, ಈಗ ಪ್ಯಾಲಿಯೇಟಿವ್ ಕೇರ್ಗೆ ಮಾಡ್ತಕ್ಕಂಥ ರೆಕಾರ್ಡ್ಸ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ನಮ್ಮ ಕಂಪ್ನಿಗೆ ಯೂಸ್ ಮಾಡ್ತೀವಿ, ಅದನ್ನು ಬೇರೆಯವ್ರಿಗೂ ನಾವು ಸೇಲ್ ಮಾಡ್ಬೋದು. ಸೊ ಹೀಗೆ ಹೊಸ ಹೊಸ ಆಯಾಮಗಳನ್ನು ನಾವು ನೋಡ್ಕೋತಾ ಇದ್ದೀವಿ ಈ ಕಂಪನಿ ಮೂಲಕ. ಓಕೆ, ಇವಾಗ ಕೆಲವೊಬ್ಬರಿಗೆ ಕಾಸ್ಟ್ ಬಗ್ಗೆ ನೀವು ಆಗಲೇ ಹೇಳಿದ್ರಿ, ಅದು ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ಈ ಪ್ಯಾಲಿಯೇಟಿವ್ ಕೇರ್ ಸೆಂಟರಲ್ಲಿ ಸಿಕ್ಕಾಪಟ್ಟೆ ಕಡಿಮೆನೇ ಇರುತ್ತೆ ಅಂತ ಹೇಳಿದ್ರಿ. ಜೊತೆಗೆ ಇವಾಗ ನೀವು ಸರ್ವಿಸಸ್ ರೂಪದಲ್ಲಿ ಏನಾದರೂ ಸೇವೆ ಮಾಡೋದಿದ್ರೆ ಆ ಥರ ಮಾಡ್ತೀರಾ? ಅದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತವಾಗ್ಲೂ ಮಾಡ್ತೀವಿ. ನೋಡಿ, ಒಂದು ಹೇಳ್ತೀನಿ, ನಮ್ಮಲ್ಲಿ ಒಂದು ಕಾಸ್ಟ್ ಸ್ಟ್ರಕ್ಚರ್ ಇದೆ. ಇದು ನಮ್ಮದು ಪ್ರೈವೇಟ್ ಕಂಪನಿ. ಇದಕ್ಕೆ ನಾವು ಯಾರಿಂದನೂ ಡೊನೇಷನ್ಸ್ ಆಗಲಿ ಇದನ್ನು ನಾವು ಸ್ವೀಕರಿಸೋ ಹಾಗಿಲ್ಲ. ನಾವು ನಮ್ಮ ಖರ್ಚುಗಳನ್ನು ಮೈಂಟೈನ್ ಮಾಡಿಕೊಂಡು ಜನರಿಗೂ ಸಹಾಯ ಆಗಬೇಕು ಅಂತ ಆದಷ್ಟು ಲೋವಾಗಿ ಇಟ್ಟಿರ್ತೀವಿ ನಮ್ಮ ಪ್ರೈಸಸ್ಸು. ಆದರೆ ನಮ್ಮ ಪ್ರೈಸ್ ಕೂಡ ಕೆಲವ್ರಿಗೆ ಕೊಡೋಕ್ಕಾಗಲ್ಲ. ಆದರೆ ಅವರಿಗೆ ಪ್ಯಾಲಿಯೇಟಿವ್ ಕೇರ್ ನೆಸೆಸಿಟಿ ಇದೆ. ಅಂಥ ಪೇಷಂಟ್ಸನ್ನು ನಮಗೆ ಗೊತ್ತಾದರೆ ಖಂಡಿತವಾಗ್ಲೂ ನಮ್ಮ ಸಂಸ್ಥೆಯಿಂದಾನೇ ಅವರಿಗೆ ಫ್ರೀ ಟ್ರೀಟ್ಮೆಂಟು ಮಾಡ್ತೀವಿ. ಅವರನ್ನು ಅಂದರೆ ಫ್ರೀ ಟ್ರೀಟ್ಮೆಂಟ್ ಅಂದರೆ ಬೇಕಾಬಿಟ್ಟಿ ಮಾಡೋದಲ್ಲ, ಅಂದರೆ ಬೇರೆಯವ್ರಿಗೆಲ್ಲ ಇಷ್ಟು ಕೊಟ್ಟು ಅವ್ರಿಗೆ ಇಷ್ಟು ಕೊಡೋದಲ್ಲ. ಯಾವ ರೀತಿ ನಾವು ಚಿಕಿತ್ಸೆ ಮಾಡಬೇಕೋ ಅದೇ ರೀತಿ ಚಿಕಿತ್ಸೆ ಫ್ರೀಯಾಗಿ ಮಾಡ್ತೀವಿ. ಅದರ ಒಂದು ಪಾಲಿಸಿ ನಾವು ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಯಾರನ್ನೂ ನಾವು ದುಡ್ಡಿನ ಕಾರಣಕ್ಕಾಗಿ, ದುಡ್ಡಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲ ನಿಮಗೆ ಚಿಕಿತ್ಸೆ ನಾವು ಕೊಡಲ್ಲ, ದುಡ್ಡಿದ್ದರೆ ಕೊಡ್ತಾ ಇದ್ವಿ, ಇಲ್ಲದೇ ಇದ್ದರೆ ಕೊಡಲ್ಲ ಅಂತ ನಾವು ಹೇಳಲ್ಲ. ಅಂಥವ್ರಿದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಖಂಡಿತವಾಗ್ಲೂ ನಾವು ಅವರಿಗೆ ಚಿಕಿತ್ಸೆ ಕೊಡ್ತೀವಿ. ಯಾಕಂದರೆ ಇದು ಮನುಷ್ಯನಿಗೆ ನಾವು ಫಂಡಮೆಂಟಲಾಗಿ ಮಾಡಬೇಕಾಗಿರ್ತಕ್ಕಂಥ ಸೇವೆ. ನಮಗೆ ಯಾವ ಡೊನೇಷನ್ಸು ಬರದೇ ಇರೋದ್ರಿಂದ ನಾವು ನಮ್ಮ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟನ್ನು ನಾವು ದುಡ್ಕೊಳ್ಳೇಬೇಕು ವಾಪಸ್ಸು, ಇಲ್ಲದೇ ಇದ್ದರೆ ನಾವು ಲಾಸಲ್ಲಿ ಇರ್ತೀವಿ. ಆದರೂ ಕೂಡ ಈ ಆಯಾಮ ಇಟ್ಕೊಂಡು ನಾವು ಸರ್ವಿಸ್ ಮಾಡೋದಕ್ಕೂ ನಾವು ತಯಾರಾಗಿದ್ದೀವಿ. ಈ ಥರ ಪೇಷಂಟ್ಸ್ ಕೆಲವನ್ನ ನಾವು ಟ್ರೀಟ್ ಮಾಡಿದ್ದೀವಿ. ನಮ್ಮ ಹತ್ರ ಇಲ್ಲ ಸರ್, ಆದರೆ ನಮಗೆ ನಿಮ್ಮ ಸರ್ವಿಸಸ್ ಬೇಕು, ಆಯಿತು ಟ್ರೀಟ್ ಮಾಡೋಣ. ಅದರಲ್ಲಿ ಯಾವ ಒಂದು ಸಂಕೋಚನೂ ನಾವು ಮಾಡ್ಕೊಳ್ಳಲ್ಲ. ಇವಾಗ ನೀವು ಆಗಲೇ ಹೇಳಿದ್ರಿ ಪ್ಯಾಲಿಯೇಟಿವ್ ಕೇರ್ ಜೊತೆಗೆ ಎಲ್ಡರ್ಲಿ ಕೇರ್ ಬಗ್ಗೆ ಇರೋ ಡಿಫ್ರೆನ್ಸಸ್ ಅನ್ನು ಕೂಡ ಹೇಳಿದ್ರಿ. ಇವಾಗ ಕೆಲವೊಂದು ಪೇಷಂಟ್ಗಳಿಗೆ ಇಂಜೆಕ್ಷನ್ ಅಂದರೆ ಡಯಾಲಿಸಿಸ್ ಮಾಡಬೇಕಾಗುತ್ತೆ, ಅವರಿಗೆ ಈ ಎಲ್ಡರ್ಲಿ ಕೇರ್ ಅನ್ನೋದು ಹೆಲ್ಪ್ ಆಗುತ್ತೆ. ಆ ಥರದೊಂದು ಸರ್ವಿಸಸ್ ನಿಮ್ಮ ಈ ಪ್ಯಾಲಿಯೇಟಿವ್ ಕೇರ್. ಈಗ ಈ ಡಯಾಲಿಸಿಸ್ ಅಂತಕ್ಕಂಥದ್ದು ಮನೆಯಲ್ಲೂ ಮಾಡ್ತಕ್ಕಂಥ ಒಂದು ಮೆಷಿನ್ಸ್ ಇದೆ ಇವತ್ತು. ಆದರೆ ಅದಿವತ್ತು ಇನ್ನೂ ಆ ಒಂದು ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ ಅದು ಪೂರ್ತಿ ಪರಿಪಕ್ವವಾಗಿಲ್ಲ. ಅಂದರೆ ಟೆಕ್ನಾಲಜಿ ಪರಿಪಕ್ವವಾಗಿದೆ ಅಂತ ನಾನು ಯಾವಾಗ ಹೇಳ್ತೀನಿ ಅಂದರೆ, ಕಾಸ್ಟ್ ಕಮ್ಮಿ ಇರಬೇಕು, ಫೀಚರ್ಸು ಜಾಸ್ತಿ ಆಗ್ತಾ ಹೋಗಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತಿನ್ನೂ ನಮ್ಮ ಡಯಾಲಿಸಿಸಲ್ಲಿ ನೀವು ತೊಗೊಂಡಾಗ ಮೆಷಿನ್ಸ್ ಇದ್ದಾವೆ, ಬೇಕಾದಷ್ಟು ಮೆಷಿನ್ಸ್ ತಂದು ಮನೆಗೆ ಟ್ರೀಟ್ ಮಾಡ್ತಾರೆ ತುಂಬ ಜನ, ಅದನ್ನು ಮಾಡ್ಬೋದು. ಆದರೆ ಕಾಸ್ಟು ತೀರಾ ಅಷ್ಟು ಕಡಿಮೆಗೆ ಬಂದಿರಲ್ಲ. ಇವತ್ತಿನ ಮೆಷಿನ್ಸ್ ಇವತ್ತಿನ್ನೂ ಸ್ವಲ್ಪ ಕಾಸ್ಟ್ಲಿಯಾಗೇ ಇದೆ. ಅದು ಹಾಸ್ಪಿಟಲ್ಗೂ ಮನೆಗೂ ಕಂಪೇರ್ ಮಾಡಿದ್ರೆ ಕೆಲವು ಸತಿ ಮನೆ ಟ್ರೀಟ್ಮೆಂಟಲ್ಲೇ ಕಾಸ್ಟ್ ಜಾಸ್ತಿ ಇರುತ್ತೆ, ಅದು ಕಂಪ್ಯಾರಿಸನ್ ಆಗಿ. ಆದರೆ ಬೇರೆ ಆಯಾಮಗಳಲ್ಲಿ, ಇವಾಗ ಡಯಾಲಿಸಿಸ್ ಬಿಟ್ಟು ಬೇರೆ ಆಯಾಮಗಳಲ್ಲಿ ಬರೀ ಪೇಯ್ನ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಕೌನ್ಸಿಲಿಂಗ್ ಆಗಲಿ ಅಥವಾ ಫಿಸಿಯೋಥೆರಪಿ ಮ್ಯಾನೇಜ್ಮೆಂಟ್ ಆಗಲಿ, ಈ ಥರದಲ್ಲಿ ನೋಡಿದಾಗ ಮನೇಲಿ ಮಾಡ್ತಕ್ಕಂಥ ಚಿಕಿತ್ಸೆ ಕಾಸ್ಟು 100% ಕಡಿಮೆ ಇರುತ್ತೆ ಹಾಸ್ಪಿಟಲೈಸೇಷನ್ ಕಂಪೇರ್ ಮಾಡಿದ್ರೆ. ಆದರೆ ಸ್ಪೆಷಲೈಸ್ ಸರ್ವಿಸಸ್ ಲೈಕ್ ಡಯಾಲಿಸಿಸ್ ಅಂತ ನೀವು ತೊಗೊಂಡಾಗ ನೋಡಬೇಕಾಗ್ತದೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಜನ ಪ್ರೊವೈಡ್ ಮಾಡ್ತಾರೆ ಕೆಲವರು ಡಯಾಲಿಸಿಸ್ ಅಟ್ ಹೋಮ್ ಅನ್ನೋದನ್ನು. ಆದರೆ ದ ಕಾಸ್ಟ್ ಆಫ್ ದ ಡಯಾಲಿಸಿಸ್ ಅಟ್ ಹೋಮ್ ಹಾಸ್ಪಿಟಲ್ ಡಯಾಲಿಸಿಸ್ಗೂ ಅದಕ್ಕೂ ಜಾಸ್ತಿ ವ್ಯತ್ಯಾಸ ಇರಲ್ಲ. ಅದು ಇನ್ನೂ ಚೀಪರ್ ಆಗಬೇಕು, ಆ ಟೆಕ್ನಾಲಜಿ ಇನ್ನೂ ಬೆಳಿಬೇಕು. ಇವಾಗ ಎಕ್ಸಿಸ್ಟಿಂಗ್ ಟೆಕ್ನಾಲಜಿನಲ್ಲಿ ದ ಕಾಸ್ಟ್ ಇಸ್ ಹೈಯರ್, ಆಲ್ಮೋಸ್ಟ್ ಈಕ್ವಲೆಂಟ್ ಟು ದ ಹಾಸ್ಪಿಟಲ್ ಕಾಸ್ಟ್ಸ್. ಓಕೆ ಡಾಕ್ಟರ್, ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿಸಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ನಾವು ಸದ್ಯ ಇವತ್ತಿರೋದು ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಸೆರೆಫಿಯನ್ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ನಲ್ಲಿ. ನಿಮಗೆ ಯಾವುದೇ ರೀತಿಯ ಪ್ಯಾಲಿಯೇಟಿವ್ ಕೇರ್ ಜೊತೆಗೆ ಎಲ್ಡರ್ಲಿ ಕೇರ್ ಬೇಕಿದ್ದಲ್ಲಿ ಈ ಒಂದು ಕೇರ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಯಾವುದೇ ರೀತಿಯ ನಿಮಗೆ ಗೊಂದಲ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಬಹುದು. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಆರೋಗ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.